ನೋಡಿ, ನಮ್ಮ ವಿಜಯೇಂದ್ರ ಸಾರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು. ಅವರ ಜಾತಕ ನಾವು ಒಂದು ಅಂದಾಜು ಮೇಲೆ ಗೂಗಲಲ್ಲಿ ನಾವು ತೊಗೊಂಡಾಗ ಅವ್ರದ್ದು November 5 ಬುಧವಾರ 5 ನವಂಬರು 1975 75 ಬುಧವಾರ ಅವರು ಜನನವಾಗಿರೋದು. ಅವ್ರದ್ದು ಬಂದು ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ, ಕರ್ಕಾಟಕ ಲಗ್ನ ಆಗುತ್ತೆ. ಮತ್ತು ಅವ್ರ ಲಗ್ನ ತೊಗೊಂಡ್ರೆ ನಮಗೆ ಕರ್ಕಾಟಕ ಲಗ್ನದಲ್ಲಿ ಶನಿ ಇದ್ದಾನೆ, ಮತ್ತು 5ರಲ್ಲಿ 3ರಲ್ಲಿ ಶುಕ್ರ ಬಂದಿದ್ದಾನೆ, 4ರಲ್ಲಿ ಸೂರ್ಯ ಬುಧ ರಾಹು ಚಂದ್ರ 5ರಲ್ಲಿ, ಮತ್ತು 10 1 2 3 4 5 6 7 8 9 10ರಲ್ಲಿ ಗುರು, 11ರಲ್ಲಿ ಕೇತು. ಚೆನ್ನಾಗಿದೆ. ಆದರೆ ಸ್ವಲ್ಪ ತುಂಬ ಕಷ್ಟಪಡಬೇಕು, ಹಿತಶತ್ರುಗಳು ಜಾಸ್ತಿ, ಮತ್ತು ಮಾನಸಿಕವಾಗಿ ಅವರು ಖಿನ್ನತೆಗೊಳಗಾಗ್ತಾ ಇರ್ತಾರೆ, ಮತ್ತು ಅವರು ನಂಬಿದವರೇ ಅವ್ರಿಗೆ ಮೋಸ ಮಾಡ್ತಕ್ಕಂಥವ್ರು ಇದ್ದಾರೆ. ಆದರೂ ಸಹ ಅವ್ರು ಏನು ಒಳ್ಳೇದು ಮಾಡೋಕ್ಕೆ ಹೋದರೂ ಸಹ ಕೆಟ್ಟದ್ದೇ ನಡೀತಾ ಇದೆ. ಅವ್ರು ಯಾರಿಗೇನು ಒಳ್ಳೇದು ಮಾಡೋಕ್ಕೆ ಹೋದರೂ ಸಹ ಅದನ್ನು ಕೆಟ್ಟದಾಗಿ ಅರ್ಥ ಮಾಡ್ಕೊಳ್ತಾರೆ. ಆದರೆ ಇವ್ರಿಗೆ ಇರ್ತಕ್ಕಂಥದ್ದು ಒಳ್ಳೆ ಬುದ್ಧಿನೇ ಇದೆ, ಒಳ್ಳೇದು ಮಾಡಬೇಕು ಅಂತ ಇದೆ. ಇನ್ನೂ ಇನ್ನೂ ಹುಡುಗರಾಗಿರೋದ್ರಿಂದ ಇವರಿಗೆ ಭೂತ ಭವಿಷ್ಯ ವರ್ತಮಾನ ಕಾಲದಲ್ಲಿ ಆಗ್ತಾರೆ. ಚೀಫ್ ಮಿನಿಸ್ಟರ್ ಯೋಗ ಇದೆ, ಆದರೆ ಸ್ವಲ್ಪ ನಿಧಾನ ಆಗತ್ತೆ. ಇವರು ಆದರೆ ಅಮ್ಮಮ್ಮ ಅಂತಂದರೆ ಇವರು 30-35 ಮೇಲೆ, ಏಕೆಂದರೆ ಇವಾಗ 26 ನಡೀತಾ ಇದೆ. 26 30 32 ಆದರೂ ಕಳಿಬೇಕು. 32 30 33 ಮೇಲೆ ಯೋಗ ಇದೆ. ಚೀಫ್ ಮಿನಿಸ್ಟರ್ ಯೋಗ ಒಳ್ಳೇದಾಗತ್ತೆ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.